Hi, welcome to my channel All in One. Please like, share, subscribe for more videos. Anyway, ಇವತ್ತು ನಾನು ನಿಮಗೆ ಡಬಲ್ ಧಮಾಕ ಕೊಡ್ತಾ ಇದ್ದೀನಿ. ಡಬಲ್ ಧಮಾಕ ಅಂತಂದ್ರೆ ನಿಮಗೆ ಡಿವೋಷನಲ್ ಪ್ಲೇಸ್ ಆಸ್ ವೆಲ್ ಆಸ್ ಬ್ಯೂಟಿಫುಲ್ ಗ್ರೀನರಿ ಪ್ಲೇಸ್ ನ ತೋರಿಸ್ತಾ ಇದ್ದೀನಿ. ಅಂದ್ರೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ಗಂಡಿ ನರಸಿಂಹಸ್ವಾಮಿ ವೆರಿ ಪವರ್ಫುಲ್ ಗಾಡ್. ಆ ದೇವರ ಒಂದು ಬ್ಲೆಸ್ಸಿಂಗ್ಸ್ ಸಿಗುತ್ತೆ. ಅದು ಕೂಡ ಒಂದು ಬ್ಯೂಟಿಫುಲ್ ಸೀನರಿ ಜೊತೆಯಲ್ಲಿ. ಇಲ್ಲಿ ಬಂದ್ಬಿಟ್ಟು ಇದು ಸಂಡೂರಿಂದ 2 ಕಿಲೋಮೀಟರ್ ಅಪ್ರಾಕ್ಸಿಮೇಟ್ ಸಂಡೂರಿಂದ 2 ಕಿಲೋಮೀಟರ್ ಹೋದಾಗ ಲೆಫ್ಟ್ ಸೈಡ್ ಅಲ್ಲಿ ಮೇನ್ ರೋಡ್ 1 ಕಿಲೋಮೀಟರ್ ಒಳಗೆ ಈ ದೇವಸ್ಥಾನ ಸಿಗುತ್ತೆ. ಈ ದೇವಸ್ಥಾನದಲ್ಲಿ ನಿಮಗೆ ಗಾಡ್ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನ ಸಿಗುತ್ತೆ ಮತ್ತೆ ಆಶೀರ್ವಾದ ಸಿಗುತ್ತೆ. ಆ ದೇವರ ಬಗ್ಗೆ ಮತ್ತೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಇಲ್ಲಿಗ ನಾವು ದೇವಸ್ಥಾನ ರೀಚ್ ಆಗ್ತಾ ಇದ್ದೀವಿ. ಇಲ್ಲಿ ಎರಡು ಕಡೆ ನಿಮ್ಗೆ ನೋಡ್ಲಿಕ್ಕೆ ಗ್ರೀನರಿ ಸಿಗುತ್ತೆ. ಅದು ಕೂಡ ಮಳೆಗಾಲದಲ್ಲಿ ತುಂಬಾ ಬ್ಯೂಟಿಫುಲ್ ಇರುತ್ತೆ. ಇಲ್ಲಿ ನಾವೀಗ ಗೇಟ್ ರೀಚ್ ಆದ್ವಿ. ಇಲ್ಲಿ ಡೇಟ್ಗೆ ನಿಮ್ಗೆ ವೆಲ್ಕಮ್ ಮಾಡ್ಲಿಕ್ಕೆ ಯಾರು ಈಗ ಕೋತಿ ಮಂಕಿ ವಾಟ್ ಎವರ್ ಯು ಕ್ಯಾನ್ ಕಾಲ್. ಮಂಗನಿಂದ ಮಾನವ, ಸೊ ನಾವು ಪರ್ಸನ್ ಅಂತ ಅನ್ಬೋದು ಅನ್ಬಾರ್ದು ಅದು ಕಾಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಕೋತಿಗಳು ನಿಮಗೆ ಸಿಕ್ಕಾಪಟ್ಟೆ ವೆಲ್ಕಮ್ ಮಾಡ್ಲಿಕ್ಕೆ ಸಿಗುತ್ತೆ. ಈ ಕೋತಿಗಳು ಬಂದ್ಬಿಟ್ಟು ಎಷ್ಟು ಪ್ರಮಾಣದಲ್ಲಿದೆ ಅಂದ್ರೆ ಮನುಷ್ಯರು ಎಷ್ಟು ಜನ ಇರ್ತಾರೋ ಇರಲ್ವೋ ಬರ್ತಾರೋ ಬರಲ್ವೋ ಗೊತ್ತಿಲ್ಲ. ಕೋತಿಗಳಂತೂ ಸಿಕ್ಕಾಪಟ್ಟೆ ಇರುತ್ತೆ. ತಿನ್ನುವಂತ ವಸ್ತುನ ಏನು ತಗೊಂಡೋಗ್ಬೇಡಿ, ಯಾಕೆಂದ್ರೆ ವಸ್ತುನ ಮಾತ್ರ ಯಾವ ಕಾರಣಕ್ಕೂ ತಗೊಂಡೋಗ್ಬೇಡಿ. ಇನ್ನು ದೇವಸ್ಥಾನದ ವಿಷಯಕ್ಕೆ ಬರೋದಾದ್ರೆ ಎಂಟರ್ ಆದ ಇಟ್ಗೆ ಫುಲ್ ಎರಡು ಕಡೆ ಒಂದು ಸ್ಟನ್ನಿಂಗ್ ವ್ಯೂ ಅನ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಮಳೆಗಾಲದಲ್ಲಂತೂ. ಆ ವ್ಯೂ ಜೊತೆಯಲ್ಲಿ ನೀವು ಮುಂದೆ ಸಾಗಿದ್ರೆ ನಿಮಗೆ ಮೆಟ್ಲುಗಳು ಸಿಗುತ್ತೆ. ಮೆಟ್ಲು ಒಂದೇಟ್ಗೆ ನನಗೆ ನೆನಪಾಯಿತು, ಈಗ ನೆನಪಾಗ್ತಾ ಇದೆ. ಮೆಟ್ಲುಗಳನ್ನ ಎಷ್ಟು ಮೆಟ್ಲುಗಳಿದೆ ಅಂತ ನಾನು ಕೌಂಟ್ ಮಾಡಬೇಕಾಗಿತ್ತು. ಎಷ್ಟು ಮೆಟ್ಲುಗಳಿದೆ ಅಂತ ನಾನಂತೂ ಕೌಂಟ್ ಮಾಡೋಕ್ಕಾಗಿಲ್ಲ, ಮರ್ತೋಗ್ಬಿಟ್ಟಿದೆ ಇಷ್ಟು ದಿವಸ. ಈಗ ಈ ವ್ಲಾಗ್ ಮಾಡಬೇಕಾಯ್ತು. ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಮೆಟ್ಲುಗಳನ್ನ ಕೌಂಟ್ ಮಾಡಿ ನಿಮ್ಗೆ ತಿಳಿಸ್ತೀನಿ. ಏನಾದ್ರು ಇನ್ನೊಂದು ವ್ಲಾಗ್ ಏನಾದ್ರು ಈ ದೇವಸ್ಥಾನದ ಬಗ್ಗೆ ಮಾಡಿದ್ರೆ ಅದರಲ್ಲಿ 100% ಎಷ್ಟು ಮೆಟ್ಲುಗಳಿದೆ ಅಂತ ತಿಳಿಸ್ತೀನಿ. ನೆಕ್ಸ್ಟ್ ಕಮಿಂಗ್ ಟು ದ ಏನು ಟೆಂಪಲ್ ಗಾಡ್ ನರಸಿಂಹಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ. ಈಗ ನಿಮ್ಗೆ ಗೊತ್ತಿರೋ ಹಾಗೆ ವೆರಿ ಪವರ್ಫುಲ್ ಗಾಡ್. ಯಾವುದೇ ತರದ ಒಂದು ದುಷ್ಟಶಕ್ತಿ ಕಾಟ ಆಗಿರ್ಬೋದು, ಏನೇ ಆಗಿರ್ಬೋದು, ಅದು ಯಾವುದು ಒಂದು ಕಾಟ ಇಲ್ದಲೇ ಇರೋ ತರ ಒಂದು ನಿಮ್ಮನ್ನ ಕಾಪಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತೆ ಆಸ್ ವೆಲ್ ಆಸ್ ಆರೋಗ್ಯದ ಏನೇ ಪ್ರಾಬ್ಲಮ್ಗಳಿದ್ರು ಕೂಡ ನಿಮಗೆ ಈ ದೇವಸ್ಥಾನಕ್ಕೆ ಬಂದು ಅಂದ್ಕೊಂಡ್ರೆ ಖಂಡಿತ ನೆರವೇರುತ್ತೆ. ಇನ್ನು ಈ ದೇವಸ್ಥಾನಕ್ಕೆ ನಾವು ಎಂಟ್ರಿ ಆದಿಟ್ಗೆ ದೇವಸ್ಥಾನ ಚಿಕ್ಕದೇನೆ, ಬಟ್ ತುಂಬಾ ಓಲ್ಡ್ ದೇವಸ್ಥಾನ. ಒಂದು ಪರಂಪರೆ ಇದೆ ಅಂತಾನೆ ಹೇಳ್ಬೋದಾಗಿರೋಂಥ ದೇವಸ್ಥಾನದೊಳಗೆ ಮಂಗಳವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ರು. ಫುಲ್ ರಶ್ ಅಂತಾನೆ ಹೇಳ್ಬೋದು. ಮಂಗಳವಾರ ಶನಿವಾರ ಸ್ವಲ್ಪ ರಶ್ ಇರುತ್ತೆ. ಹಿಯರ್ ದ ಗಾಡ್ ಲಕ್ಷ್ಮೀ ನರಸಿಂಹಸ್ವಾಮಿ, ಪ್ಲೀಸ್ ಹ್ಯಾವ್ ಎ ಬ್ಲೆಸ್ಸಿಂಗ್ಸ್. ಅಂಡ್ ಈಗ ನಾವು ದೇವ್ರ ದರ್ಶನ ಆದ ನಂತರ ಪೂಜಾರಿಗಳು ಫುಲ್ ಬ್ಯುಸಿನೇ ಇದ್ರು ಅಂತಲೇ ಹೇಳ್ಬೋದು. ಅದ್ರ ಮಧ್ಯದಲ್ಲೇ ಎದ್ರು ಎಲ್ಲರಿಗೂ ಕಾಯಿ ಎಲ್ಲ ಇಸ್ಕೊಂಡು ಪೂಜೆ ಮಾಡಿಕೊಟ್ರು, ತೀರ್ಥ ಪ್ರಸಾದ ಕೊಟ್ರು. ಇಲ್ಲಿ ಇನ್ನೊಂದೇನು ಅಂದ್ರೆ ಎಲ್ಲ ದೇವಸ್ಥಾನ ಸಿಗುತ್ತಾರೆ, ಬರೀ ತೀರ್ಥ ಒಂದೇ ಅಲ್ಲ. ಯಾವಾಗಲೇ ಮಂಗಳವಾರ ಶನಿವಾರ ಹೋದ್ರು ನಿಮಗೆ ಪಂಚಾಮೃತ ವಿತ್ ತೀರ್ಥ ಅಂದ್ರೆ ತುಳಸಿ ತೀರ್ಥ, ಪಚ್ಚ ಕರ್ಪೂರ ಎಲ್ಲ ಹಾಕ್ಬಿಟ್ಟು ತುಳಸಿ ತೀರ್ಥ ಮಾಡಿರ್ತಾರೆ ಅದು. ಸೊ ತುಂಬಾ ಚೆನ್ನಾಗಿರುತ್ತೆ. ಮೆಟ್ಲೆ ಹೋಗಿರ್ತೀರಲ್ಲ, ಏನೋ ಒಂಥರ ಎನರ್ಜಿ ತರ ಫೀಲ್ ಆಗುತ್ತೆ ಆ ಪಂಚಾಮೃತ ಮತ್ತೆ ತೀರ್ಥ ನಿಸ್ಕೊಂಡೇಟ್ಗೆ. ಸೊ ದೇವ್ರ ದರ್ಶನ ತಗೊಂಡು ಪಂಚಾಮೃತ ತೀರ್ಥ ಎಲ್ಲ ತಗೊಂಡಾದ್ಮೇಲೆ ಹೊರಗಡೆ ಬಂದು ಮತ್ತೊಂದ್ಸರಿ ಆ ದೇವಸ್ಥಾನದ ಹೊರಗಡೆ ಬಂದೇಟ್ಗೆ ಒಂದ್ಸರಿ ಸುತ್ತ ಕಣ್ಣಾಡಿಸ್ಬೇಕನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅಲ್ಲೆಲ್ಲ ಒಂದು ಗ್ರೀನರಿ ವ್ಯೂ ಎಲ್ಲ. ಆ ದೇವಸ್ಥಾನ ಎಲ್ಲ ನೋಡ್ಕೊಂಡು ಮೆಟ್ಲು ಇಳಿಯೋಕೆ ಎತ್ತುವಾಗ ಪಟ್ಟಷ್ಟು ಕಷ್ಟಪಡೋ ಅವಶ್ಯಕತೆ ಇಲ್ಲ. ತುಂಬಾ ಈಸಿಯಾಗಿ ಮೆಟ್ಲು ಇಳಿದು ಹೋಗ್ಬೋದು. ಇಳಿದ್ಬಿಟ್ಟು ಮೈನ್ ರೋಡಿಗೆ ಬಂದೇಟ್ಗೆ ನಮ್ಗಾಗಿದ್ದ ಫೀಲಿಂಗ್ ಏನು ಅಂದ್ರೆ, ಈ ಸ್ವರ್ಗದಿಂದ ನರಕಕ್ಕೆ ಬಂದ್ರೆ ಯಾವ ರೀತಿ ಫೀಲ್ ಆಗುತ್ತೋ ಹಂಗೆ. ಆ ಮೈನ್ ರೋಡ್ಗೆ ರೀಚ್ ಆದ್ವಿ ಅಂದ್ರೆ ಹೇಗೆ ಈ ಒಂದು ಮೈನ್ಸ್ ಲಾರಿಗಳ ಕಾಟ. ಆಸ್ ಯು ಗೈಸ್ ನೋ, ಸಂಡೂರ್ ಇಸ್ ಫೇಮಸ್ ಫಾರ್ ಮೈನಿಂಗ್. ಸೊ ಆ ಮೈನಿಂಗ್ ಏರಿಯಾ ಆಗಿರೋದ್ರಿಂದ ಅಲ್ಲಿ ಲಾರಿಗಳ ಒಂದು ತುಂಬಾ ತೊಂದರೆ, ಧೂಳು, ಡಸ್ಟ್, ಅಲರ್ಜಿ, ವಾಟ್ ಎವರ್. ಎನಿವೆ, ಥ್ಯಾಂಕ್ ಯು. Welcome to the
ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ಟೈಮ್ ಟು ಸೇ ಬೈ ಬೈ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ದ ಚಾನಲ್. Stay tuned for the next video.